ಮಹಾರಾಷ್ಟ್ರದ ಷಡ್ಯಂತ್ರಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿ ಬ್ರೇಕ್ ಹಾಕ್ತಿದ್ದಾರೆ. ರಾಜ್ಯದಲ್ಲಿ ಮಹಾರಾಷ್ಟ್ರದ ಆರೋಗ್ಯ ವಿಮೆ ಜಾರಿಗೆ ಕಡಿವಾಣ ಹಾಕುವುದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಅರ್ಜಿ ಸ್ವೀಕರಿಸುವ ಕೇಂದ್ರ 2 ಆಸ್ಪತ್ರೆಗೆ ನೋಟಿಸ್ ಅನ್ನು ನೀಡುವುದಕ್ಕೆ ತಯಾರಿಯಾಗಿದೆ. ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಹೋರಾಟಗಾರ ಅಶೋಕ್ ಚಂದರ್ಗಿ ನೇತೃತ್ವದಲ್ಲಿ ನಿಯೋಗ ಭೇಟಿಯಾಗಿದೆ. ಮಹಾರಾಷ್ಟ್ರ ವಿಮಾ ಯೋಜನೆ ತಡೆಯೋಕೆ ಡಿಸಿಗೆ ನಿಯೋಗ ಮನವಿಯನ್ನ ಮಾಡಿದೆ. ನಿಯೋಗದ ಭೇಟಿಯ ಬಳಿಕ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಬೆಳಗಾವಿ ಅವರ ಒಂದು ನಿಯೋಗ ಅಶೋಕ್ ಚಂದರ್ಗಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅವರ ಮನವಿ ಏನಂದರೆ, ಮಹಾರಾಷ್ಟ್ರ ಸರ್ಕಾರದ ಮಹಾತ್ಮ ಜ್ಯೋತಿರಾವ್ ಫುಲೆ ಜನಾರೋಗ್ಯ ವಿಮೆ ಯೋಜನೆ ಅದನ್ನು ಜಾರಿಗೊಳಿಸುತ್ತಿರೋದನ್ನು ತಡೆಯಿರಿ ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ನಾನು ಪೊಲೀಸ್ ಇಲಾಖೆ ಜೊತೆನೂ ಕೂಡ ಮಾತಾಡಿದ್ದೇನೆ. ಸೊ ಆ ಒಂದು ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 5 ಸೆಂಟರ್ ಅಂತ ಅವರು ಹೇಳಿದರು. 4 ಸೆಂಟರ್ ಆ್ಯಕ್ಚುಲಿ ಈಗ ಮಾಡ್ತಾ ಇದೆ, 5ನೇದು ಇನ್ನೂ ಓಪನ್ ಆಗಿಲ್ಲ. ಸೊ ಅಲ್ಲಿ ಇಲ್ಲಿವರೆಗೂ 30 ಅರ್ಜಿಗಳು ಬಂದಿದೆ, 30 ಆನ್ಲೈನ್ ಅಪ್ಲಿಕೇಶನ್ಸ್ಗಳು ಬಂದಿದೆ. ಇವತ್ತು ನಮಗೆ ಅರ್ಜಿ ಕೊಟ್ಟಿದ್ದಾರೆ. ತಕ್ಷಣ ನಾವು ಆ 4 ಸೆಂಟರ್, 5ನೇ ಸೆಂಟರ್ ಓಪನ್ ಆಗಿತ್ತಂದರೆ 5ನೇ ಸೆಂಟರ್ಗೂ ಕೊಡ್ತೇವೆ, 5 ಸೆಂಟರ್ಗಳಿಗೂ ಕೂಡ ನಾವು ನೋಟಿಸನ್ನು ಕೊಡ್ತೇವೆ. ನಮ್ಮ ಆರೋಗ್ಯ ಇಲಾಖೆಯ ಒಂದು KPME ಆ್ಯಕ್ಟ್ ಇದೆ, ಸೊ ಕರ್ನಾಟಕ ಪಬ್ಲಿಕ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ ಅಂತ. ಸೊ ಆ KPME ಆ್ಯಕ್ಟಲ್ಲಿ ಮತ್ತು ನಮ್ಮ ಬೇರೆ ಕಾನೂನು ಅಡಿಯಲ್ಲಿ ಯಾವ ಕಾನೂನು ಅಡಿಯಲ್ಲಿ ಅವರು ಈ ಒಂದು ಸೆಂಟರ್ಗಳನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಅಂತ ನಾವು ಅವರಿಗೆ ಒಂದು ಇವತ್ತೇ ಆ ಎಲ್ಲ ಸೆಂಟರ್ಗಳಿಗೆ ನೋಟಿಸನ್ನು ಕೊಡ್ತೇವೆ. ಮತ್ತು ನಮಗೆ ನಮ್ಮ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯವರು ಹೇಳಿದರು, ಇಲ್ಲಿ ಒಂದು 2 ಆಸ್ಪತ್ರೆಗಳಲ್ಲಿ ಈ ಒಂದು ಏನೇನು ಹೆಲ್ತ್ ಇನ್ಶೂರೆನ್ಸ್ ಇದೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಆ 2 ಆಸ್ಪತ್ರೆಗಳಿಗೂ ಕೂಡ ನಾವು ನೋಟಿಸ್ ಕೊಡ್ತೇವೆ. ಯಾವ ಒಂದು ಅಡಿಯಲ್ಲಿ, ಯಾವ ಆ್ಯಕ್ಟ್ ಅಡಿಯಲ್ಲಿ ಅಥವಾ ಯಾವ ರೀತಿಯಲ್ಲಿ ಇದನ್ನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಹಾಗೂ ಕನ್ನಡಿಗರ ಹಿತಾಸಕ್ತಿಗೆ ಧಕ್ಕೆ ತರುವಂಥ ಒಂದು ನಿರ್ಧಾರವನ್ನು ಮಹಾರಾಷ್ಟ್ರ ಸರ್ಕಾರ ಕಳೆದ ವರ್ಷ 2023 ಮಾರ್ಚ್ 2ರಂದು ಕೈಗೊಂಡು ತನ್ನ ಮಹಾತ್ಮ ಫುಲೆ ಜನಾರೋಗ್ಯ ಯೋಜನೆ ವಿಮೆ ಯೋಜನೆಯನ್ನು ಕರ್ನಾಟಕದ 4 ಜಿಲ್ಲೆಗಳ 865 ಹಳ್ಳಿ ಪಟ್ಟಣಗಳಲ್ಲಿ ಜಾರಿ ಮಾಡುವುದು, ಅಷ್ಟೇ ಅಲ್ಲದೆ ಅಲ್ಲಿ ಕೇವಲ ಮರಾಠಿ ಭಾಷಿಕರಿಗೆ ಮಾತ್ರ ಜಾರಿ ಮಾಡುವುದು ಅದರ ಉದ್ದೇಶ. 2023 ಮಾರ್ಚ್ 2ರಂದು ಅಲ್ಲಿ ಸಚಿವ ಸಂಪುಟ ನಿರ್ಧಾರ ಕೈಗೊಂಡ ನಂತರ ಏಪ್ರಿಲ್ದಲ್ಲಿ ಅಧಿಕೃತ ಅಧಿಸೂಚನೆ ಮಾಡಿತು. ನಾವು ಹಿಂದಿನ ಸರ್ಕಾರಕ್ಕೂ ಇದರ ಅಪಾಯದ ಮುನ್ಸೂಚನೆ ಕೊಟ್ಟಿದ್ವಿ. ಆದರೆ ಹಿಂದಿನ ಸರ್ಕಾರ ಯಾವುದೂ ಕ್ರಮವನ್ನು ಕೈಗೊಳ್ಳಿಲ್ಲ. ಮಹಾರಾಷ್ಟ್ರ ಸರ್ಕಾರದ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಪ್ರವೇಶ ಮಾಡುವವರೆಗೂ ಎಲ್ಲರೂ ಸುಮ್ಮಿದ್ರು, ಇವತ್ತು ಸುಮ್ಮದರು. ಬೆಳಗಾವಿಯಲ್ಲಿ 5 ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಇಲ್ಲಿ ನಾನು ಮರಾಠಿ ಭಾಷಿಕ ಅಂಥೇಳಿ ಅಫಿಡವಿಟ್ ಮಾಡಿದ್ರೆ, ಸ್ವಯಂ ಘೋಷಣಾ ಪತ್ರವನ್ನು ಸಲ್ಲಿಸಿದ್ರೆ, ಮಹಾರಾಷ್ಟ್ರ ಮುಖ್ಯಮಂತ್ರಿ ಸಚಿವಾಲಯದಿಂದ ನೇರವಾಗಿ ಅವರು ಚಿಕಿತ್ಸೆ ಪಡೆದ ಆಸ್ಪತ್ರೆಗಳಿಗೆ ಹಣ ಜಮಾ ಹೋಗುವಂಥ ಒಂದು ಯೋಜನೆ. ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ಹೇಳ್ತೇನೆ. ಇದೇ ವಿಷಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಕ್ಕೆ ಇವತ್ತು ಬಂದಿದ್ವಿ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ಇದೆ, ಗಡಿಯುವಾದ ಪ್ರಕರಣ. 2004ರಿಂದ ಅದು ಪೆಂಡಿಂಗ್ ಇದೆ. ಅಲ್ಲಿ ಇವ್ರಿಗೆ ಹಿನ್ನಡೆ ಆಗ್ತಾ ಇದೆ ಮಹಾರಾಷ್ಟ್ರದವ್ರಿಗೆ. ಆ ಹಿನ್ನಡೆಯನ್ನು ಮುನ್ನಡೆ ಸಾಧಿಸಲಿಕ್ಕೆ ಇದೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ. ಯಾಕಂದರೆ 865 ಹಳ್ಳಿ ಬರೀ ಬೆಳಗಾವಿ ಜಿಲ್ಲೆ ಅಲ್ಲ, ಬೆಳಗಾವಿ, ಕಾರವಾರ, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳ 865 ಹಳ್ಳಿ ಪಟ್ಟಣಗಳನ್ನು ಅವರು ಗಡಿಯುವಾದ ಪ್ರಕರಣದಲ್ಲಿ ಕೇಳಿದ್ದಾರೆ. ಈ ಎಲ್ಲ ಹಳ್ಳಿ ಪಟ್ಟಣಗಳು ಮಹಾರಾಷ್ಟ್ರ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಮಹಾರಾಷ್ಟ್ರ ಷಡ್ಯಂತ್ರಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಟಿಸಿ ಅವರು ಯಾವ ರೀತಿಯಾದಂತಹ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ? ಏನು ಮಹಾರಾಷ್ಟ್ರ ಸರ್ಕಾರ 865 ಹಳ್ಳಿ ಮತ್ತು ಪ್ರದೇಶಗಳನ್ನ ಅಲ್ಲಿ ಏನು ಮಹಾರಾಷ್ಟ್ರದ ಆರೋಗ್ಯ ವಿಮೆಯನ್ನು ಜಾರಿ ಮಾಡ್ತಾ ಇದೆ. ಈಗಾಗಲೇ ಬೆಳಗಾವಿಯಲ್ಲಿ 4 ಕಡೆ ಕೇಂದ್ರವನ್ನು ಆರಂಭಿಸಿರ್ತಕ್ಕಂಥದ್ದು. ಇದನ್ನ ವಿರೋಧಿಸಿ ಇವತ್ತು ಏನು ಅಶೋಕ್ ಚಂದ್ರ ನೇತೃತ್ವದ ಕನ್ನಡಪರ ಹೋರಾಟಗಾರ ನಿಯೋಗ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿಸಿ 2 ಪ್ರಮುಖವಾದ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಆರೋಗ್ಯ ವಿಮೆಯನ್ನ ತಡೆ ಹಿಡಿಬೇಕು. ಎರಡನೇದಾಗಿ
ಇಲ್ಲೇನು ಯಾವೆಲ್ಲ ಕೇಂದ್ರಗಳು ಸ್ಥಾಪನೆ ಮಾಡಿದಾರೋ ಆರಂಭಿಸಿದಾರೋ ಅವರ ವಿರುದ್ಧ ರಾಜ್ಯದ್ರೋಹ ಪ್ರಕರಣಗಳನ್ನು ದಾಖಲಿಸಬೇಕು ಮತ್ತು 2 ಖಾಸಗಿ ಆಸ್ಪತ್ರೆಗಳು ಏನು ಬೆಳಗಾವಿ ಇರ್ತಕ್ಕಂಥ ಒಂದು ಅರಿಯಂತ ಆಸ್ಪತ್ರೆ ಮತ್ತು KLE ಆಸ್ಪತ್ರೆಯಲ್ಲಿ ಯೋಜನೆ ಜಾರಿಯಾಗಿ ಆಗ್ತಾ ಇದೆ. ಹೀಗಾಗಿ ಅವೆರಡು ಆಸ್ಪತ್ರೆ ಕ್ರಮ ತೆಗೆದುಕೊಳ್ಬೇಕು ಅಂತ ಒಂದು ಮನವಿ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೊಂದು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸರ್ಕಾರದ ಗಮನಕ್ಕೆ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಬರೋದಾಗಿ ಹೇಳಿರ್ತಕ್ಕಂಥದ್ದು. ಎರಡನೇದಾಗಿ ಏನು ಆರೋಗ್ಯ ಇಲಾಖೆಯ ಕಾಯ್ದೆ ಪ್ರಕಾರ ಇದು ಕಾನೂನು ಬಾಹಿರ ಆಗುತ್ತೆ. ಹೀಗಾಗಿ ಇವತ್ತೇ ಈ ಒಂದು 2 ಖಾಸಗಿ ಆಸ್ಪತ್ರೆಗಳಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಲಾಗುತ್ತೆ. ಅದರ ಜೊತೆಗೆ ಇವೇನು 4 ಏನು ಆರೋಗ್ಯ ವಿಮೆ ಯೋಜನೆಯನ್ನು ಅರ್ಜಿ ಸ್ವೀಕಾರ ಮಾಡ್ತಿರ್ತಕ್ಕಂಥ ಏನು ಕೇಂದ್ರಗಳಿದಾವೋ ಆ 4 ಕೇಂದ್ರಗಳಿಗೆ ಅಂದ್ರೆ 5 ಕೇಂದ್ರಗಳು ಇರ್ತಕ್ಕಂಥ ಅದ್ರಲ್ಲಿ 4 ಕೇಂದ್ರ ಆರಂಭವಾಗಿದ್ದಾವೆ. ಈ 4 ಕೇಂದ್ರಗಳಿಗೆ ಆಗಲೇ ನೋಟಿಸ್ ಅನ್ನು ಕೂಡ ಜಾರಿ ಮಾಡ್ತೀವಿ ಅನ್ನೋ ಮಾತನ್ನ ಜಿಲ್ಲಾಧಿಕಾರಿ ಹೇಳಿದ್ದಾರೆ. 24 ಗಂಟೆಯಲ್ಲಿ ಅವರಿಗೆ ನೋಟಿಸ್ ಜಾರಿ ಮಾಡಿ ಅವರಿಂದ ಉತ್ತರವನ್ನು ಪಡೆಯುತ್ತೆ. ಅಥವಾ ನಂತರ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡುತ್ತೆ. ಜೊತೆಗೆ ಸರ್ಕಾರದಿಂದ ಕೂಡ ಒಂದು ರಾಜ್ಯದ ಸರ್ಕಾರ ಮತ್ತೊಂದು ರಾಜ್ಯದಲ್ಲಿ ಈ ಒಂದು ಯೋಜನೆ ಜಾರಿ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ಲ ಅನ್ನೋದಕ್ಕೂ ಕೂಡ ಸರ್ಕಾರದ ನಿರ್ದೇಶನ ಪಡೆದು ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನ್ನ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹೇಳಿದ್ದಾರೆ. ಓಕೆ, ಧನ್ಯವಾದ ಶ್ರೀ ದತ್ತ. ಡೀಟೇಲ್ಸ್ಗಾಗಿ